ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಬೇಗ ಎದ್ದು, ಅಂದರೆ ಬೇಗ ಎದ್ದು ಕೆಲಸ ಮಾಡೋದಕ್ಕೇನಲ್ಲ, ಹೊಟ್ಟೆ ಸಿಗ್ತಿತ್ತು, ಅದಕ್ಕೆ ಸ್ವಲ್ಪ ಏನಾದರೂ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎದ್ದೆ. ಅಮ್ಮ ಎಲ್ಲ ಪೂಜೆಗೆಲ್ಲ ಆಲ್ರೆಡಿ ರೆಡಿ ಮಾಡ್ಕೊತಾ ಇದ್ರು. ಸೊ ಅಭಿಷೇಕ ಎಲ್ಲ ಮಾಡಿದ್ಮೇಲೆ ಈ ಥರ ಇತ್ತು. ಆಮೇಲೆ ಬೈರೋ ಅಂತೂ ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದ. ನಾನು ಡೈಲಿ ರಾಘವೇಂದ್ರ ಸ್ವಾಮಿ ಬುಕ್ ಬರೆಯೋ ಅಭ್ಯಾಸ ಇದೆ. ಅದು ಎಲ್ಲಿ ಸ್ಕ್ಯಾನಿಂಗಿಗೆ ಹೋದಾಗ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದರು ಹಾಸ್ಪಿಟಲಲ್ಲಿ. ಸೊ ಅವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಸೆಕೆಂಡ್ ಮಂತ್ ಇದ್ದಾಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಈ ಥರ ಪೂಜೆ ಮಾಡಿದರು. ಈ ಹಬ್ಬದ ದಿನದಂದು ಎಳ್ಳು ಬೆಲ್ಲನೇ ಯಾಕೆ ಬಿಡ್ತಾರೆ ಅಂದರೆ, ವಿಂಟರ್ ಟೈಮಲ್ಲಿ ನಮ್ಮ ಬಾಡಿ ಆಯಿಲ್ ಕಂಟೆಂಟ್ನ ಕಳ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಆಯಿಲ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ, ಮ್ಯಾನೇಜ್ ಮಾಡೋದಕ್ಕೋಸ್ಕರ ಎಳ್ಳು ಬೆಲ್ಲನ ಬಿಡ್ತಾರೆ. ಹಾಗೆ ಮಧ್ಯಾಹ್ನ ಹೊಟ್ಟೆ ಹಸಿತು ಅಂತ ಸ್ವಲ್ಪ ಪೊಂಗಲ್ ತಲ ಬಿಸಿ ಮಾಡಿಕೊಂಡು ಅದನ್ನೇ ಊಟ ಮಾಡಿ, ನಮ್ಮ ಮನೆ ಹತ್ರ ನಮ್ಮ ರಿಲೇಟಿವ್ ಒಬ್ಬರು ಆಂಟಿ ಬಂದಿದ್ದರು. ಹಾಗೆ ಬರ್ತಾ ಚಕ್ಲಿ ತೊಗೊಂಬಂದಿದ್ರು. ತಿಂದ್ಬಿಟ್ಟು ನಮ್ಮ ಯಜಮಾನ್ರು ಹೊರಗಡೆ ಹೋಗಿದ್ರು. ಸೊ ಬರ್ತಾ ಪಫ್ಸ್ ತೊಗೊಂಬಂದಿದ್ರು. ತಿಂದ್ಬಿಟ್ಟು ಭೈರವ ಪಕ್ಕದ ಮನೆಗೆ ಹೋಗಿದ್ದ, ಆವಾಗ ಬಂದು ಫುಲ್ ಎಕ್ಸೈಟ್ ಆಗಿದ್ದಾನೆ, ಏನದು ಕೊಡಿ ಅಂತ. ಅಮ್ಮ ಸಂಜೆ ಎಳ್ಳು ಬೆಲ್ಲ ಕೊಡೋದಕ್ಕೋಸ್ಕರ ಪ್ಯಾಕೆಟ್ಗೆಲ್ಲ ಪ್ಯಾಕೆಟ್ ಮಾಡ್ಕೊತಾ ಇದ್ರು. ಹಂಗೆ ನನಗೆ ಸ್ವಲ್ಪ ನಮ್ಮ ಮದುವೆ ಫೋಟೋಸ್ ಬೇಕಿತ್ತು. ವಾಟ್ಸಪ್ ಕನೆಕ್ಟ್ ಮಾಡಿಕೊಂಡು ಹಂಗೆ ಸಿಸ್ಟಮಿಂದ ಹೆಂಗಿದ್ರು ಕಳ್ಸ್ಕೊತಾ ಇದ್ದೆ. ಇನ್ನೇನು ಬಿಗ್ ಬಾಸ್ ಬರೋ ಟೈಮ್ ಬಂತು. ಸೊ ಟಿ ವಿ ಹಾಕ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ವಿ. ಗುಡ್ ನೈಟ್, ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್.